ವೆಲ್ಕಮ್ ಬ್ಯಾಕ್. ಮಂಡ್ಯದ ತಗ್ಗಹಳ್ಳಿಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರವನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಮಂಡ್ಯದಲ್ಲಿ ಬೃಹತ್ ರೋಡ್ ಶೋ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಇದೆಲ್ಲವನ್ನ ಕ್ಲಿಯರ್ ಮಾಡಿಸೋದಷ್ಟೇ ಅಲ್ಲ, ಇವತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನೀರಾವರಿ ಯೋಜನೆಗಳು, ಹಲವಾರು ಕಾಲುವೆಗಳ ಆಧುನೀಕರಣಕ್ಕೆ ಇವತ್ತು ಸುಮಾರು 6,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೀರನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವು ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದೇನೆ. ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲಾ ಗ್ರಾಮಗಳಿಗೆ ಸುಮಾರು 1,500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಜಲಧಾರೆ ಅಂತಕ್ಕಂಥ ಒಂದು ಯೋಜನೆಯ ಮುಖಾಂತರ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ದೊಡ್ಡದು ಸೇರಿಸ್ಕೊಂಡಾಗಿದೆ. ಮನೆ ಮನೆಗೆ ಕುಡಿಯೋ ನೀರಿನ ಕಾವೇರಿಯಿಂದ ಕೊಡಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಅದು ಮಂಡ್ಯ ಜಿಲ್ಲೆ, ಕೋಲಾರ ಜಿಲ್ಲೆ, ರಾಯಚೂರಿನ ಒಂದು ಜಿಲ್ಲೆ, ಬಿಜಾಪುರ, ಈಗ 4 ಜಿಲ್ಲೆಗಳನ್ನ ಆಯ್ಕೆ ಮಾಡಿದ್ದೇನೆ. ಮೊದಲನೇ ಹಂತದಲ್ಲಿ ಅದು ಮಂಡ್ಯ ಜಿಲ್ಲೆಯನ್ನೇ ಪ್ರಥಮವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ಕುಡಿಯೋ ನೀರಿನ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂದು ನಿಮ್ಮ ಮುಂದೆ ಮತ ಕೇಳಬಹುದು. ಯಾರು ಬಡವರ ಪರವಾಗಿ, ರೈತರ ಪರವಾಗಿ ಇವತ್ತು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ನಾವೆಲ್ಲ ನಿಮ್ಮ ಕುಟುಂಬದ ಮಕ್ಕಳಿದ್ದಾಗ ನಾವೆಲ್ಲ ಬಂದಿರ್ತಕ್ಕಂಥದ್ದು ರೈತರ ಒಂದು ಹಿನ್ನೆಲೆಯಲ್ಲಿ ಬಂದಿದ್ದೇವೆ. ರೈತರ ಕಷ್ಟಗಳಿಗೆ ಆಗ್ತಕ್ಕಂಥ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಕಡೆ 2ನೇ ಬೆಳೆ ಭತ್ತ ಹಾಕೊಂಡ್ರು, ಕಬ್ಬಿಗೆ ನೀರಿಲ್ಲ ಅಂದ್ರು. ಕೊನೆಗೆ ನಾನು ಎಲ್ಲಾ ರೀತಿಯಲ್ಲಿ ನಮ್ಮ ಅಧಿಕಾರಿಗೆ ತಮಿಳುನಾಡಿನ ಯಾವುದೇ ರೀತಿಯ ತಕರಾರುಗಳಿರಲಿ, ನಮ್ಮ ರೈತರು ಬೆಳೆದಿರ್ತಕ್ಕಂಥ ಭತ್ತ ಒಣಗಬಾರದು ಅಂತೇಳಿ ಇವತ್ತು ನಾನು ಬರ್ಬೇಕಾದ್ರೆ ನಮ್ಮ ಪಾಲಹಳ್ಳಿ ಮತ್ತೆ ಬೆಳಗುಳ ಭಾಗದಲ್ಲಿ ನಮ್ಮ ರೈತರು ನಿಂತ್ಕೊಂಡ್ಬಿಟ್ಟು ಬೆಳೆ ಒಣಗ್ತಾ ಇತ್ತಣ, ಭತ್ತ ಈಗ ಒಣಗುಡಿಯೋ ಟೈಮು, ನೀರು ಬಿಡದೆ ಇದ್ರೆ ಹಾಳಾಗೋಗ್ಬಿಡ್ತೀವಿ ಅಂತ ಶುರು ಮಾಡಿದ್ರು. ಕೊನೆಗೆ 10 ದಿವಸ ಆಗಿದೆ, ನೀರು ಬಿಟ್ಟು ನಿಲ್ಲಿಸ್ಬಿಟ್ಟವ್ರೆ. ಈಗ ನಾನು ನಮ್ಮ ಅಧಿಕಾರಿ ಹೇಳಿದ್ರೆ ಅವ್ರುಗಳೇನ್ ಮಾಡ್ತಾರೆ, ಚುನಾವಣೆಯಲ್ಲಿ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಕುಮಾರಣ್ಣ ನೀರು ಬಿಡಿಸ್ತವನೆ ಅಂತೇಳಿ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಈಗಾಗಲೇ ನಮ್ಮ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಿಟ್ಟಿದ್ದಾರೆ. ಈಗ ನಮ್ಮ ವಿರೋಧಿ ಅಭ್ಯರ್ಥಿಗಳಿಗೆ ನನ್ನ ಪ್ರಶ್ನೆ, ಆ ಹೊಲದಲ್ಲಿ ಹಾಕಿರೋ ಭತ್ತ ಇವತ್ತು ಒಡೆ ಹೊಡಿತಿದ್ದಾಗ ನೀರು ಬಿಡದೆ ಹೋದ್ರೆ ಇನ್ನೊಂದು ವಾರ ಮುಂದಕ್ಕೆ ಹೋದ್ರೆ ಅದೆಲ್ಲ ಒಡೆ ಹೊಡಿತದೆ. ನನ್ನ ಚಿಂತೆ ನನ್ನ ರೈತರು ಉಳಿಸೋದು ಹೆಂಗೆ ಅಂತ ಹೇಳಿ, ಅವ್ರ ಚಿಂತೆ ನಾವು ಹೆಂಗೆ ಇವತ್ತು ರೈತರನ್ನ ಹಾಳು ಮಾಡಬೇಕು ಅಂತ ಅವರು ಹೊರಟಿದ್ದಾರೆ. ಅಂತಾರೆ ನೀವು ಓಟ್ ಹಾಕ್ತೀರಾ ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಬೇಕು. ಈಗಾಗಲೇ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಯಾವುದೇ ಭಾಗದಲ್ಲಿ ಕಬ್ಬಿರ್ಲಿ ಭತ್ತ ಇರಲಿ ಒಣಗಬಾರದು ನನಗೆ. ಅದಕ್ಕೆ ನಮ್ಮ ರೈತರನ್ನ ಉಳಿಸ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ನಾನೀಗಾಗಲೇ ಸೂಚನೆಯನ್ನ ಹಿಂದೆನೇ ಏನು ಕೊಟ್ಟಿದ್ದೇನೆ. ಅದು ಚುನಾವಣೆಗೆ ಅಂತ ಕೊಟ್ಟಿರೋದಲ್ಲ, 2ನೇ ಬೆಳೆ ಭತ್ತವನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೇನೆ, ಇವತ್ತು ರೈತರಿಗೆ ತೊಂದರೆ ಆಗಬಾರದು ಅಂತ ಹೇಳಿ. ನಮ್ಮ ಯುವಕರಿಗೆ ಇವತ್ತು ಉದ್ಯೋಗವನ್ನು ಕೊಡ್ತಕ್ಕಂಥ ರೀತಿಯ ಹಲವಾರು ಕಾರ್ಯಕ್ರಮಗಳಿರ್ಬೋದು. ನಮ್ಮ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ತರ್ತಾ ಇದ್ದೇವೆ. ನಾನು ಅದೆಲ್ಲ ಹೇಳಲಿಕ್ಕೆ ಹೋದ್ರೆ ಸಮಯದ ಅಭಾವ. ನಾನಿನ್ನು ಬಸರಾಳ ಭಾಗದಲ್ಲಿ ನಮ್ಮ ಸೀನಣ್ಣ ಒಂದು 15 ಹಳ್ಳಿ ಹಾಕೊಂಡ್ರೆ 4 ಗಂಟೆಗೆ ಇವತ್ತು ಪ್ರಚಾರ ಮುಗಿದೋಗ್ತದೆ. 4 ಗಂಟೆ ಮೇಲೆ ಪ್ರಚಾರ ಮಾಡಾಗಿಲ್ಲ. ಅದರಿಂದ ತಗ್ಗಳ್ಳಿಯ ನನ್ನ ತಂದೆ ತಾಯಂದರಿಗೆ ಮನವಿ ಮಾಡ್ತೇನೆ, ಇವತ್ತು ನಾನು ನಿಮ್ಮ ಕುಟುಂಬದವರಿದ್ದಾಗೆ ಯಾರ ಮಾತು ಕೇಳಬೇಡಿ. ದಯವಿಟ್ಟು ಈ ಚುನಾವಣೆಯಲ್ಲಿ ನಾವು ಮತ ಏನು ಕೊಡ್ತೀರಿ ಆ ಶಕ್ತಿನ ನಾನು ಕೇಳ್ತಾ ಇರೋದು ಈ ಜಿಲ್ಲೆಯ ಅಭಿವೃದ್ಧಿ ಮಾಡ್ಲಿಕ್ಕೆ ಇವತ್ತು ನಾನೇ ಹೊರಟಿದ್ದೇನೆ. ಹಲವಾರು ಜನ ಸೇರಿ ಕುಮಾರಸ್ವಾಮಿ ಮಗನ ಸೋಲಿಸಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಿರಿಂದ ಇಳಿಬೇಕಾಯ್ತದೆ, ಮುಖ್ಯಮಂತ್ರಿಗಿರಿಂದ ತಪ್ಪಿಸ್ಬೇಕು ಅವನ್ನ ಅಂತ ಹೇಳಿ ಈ ಚುನಾವಣೆಯಲ್ಲಿ ಎಲ್ಲಾ ಕುತಂತ್ರಗಳನ್ನು ನಡೆಸ್ತಾ ಇದ್ದಾರೆ. ಆ ಕುತಂತ್ರಗಳಿಗೆ ತಾವು ಮಾರು ಹೋಗದೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆ ಗುರುತಿಗೆ ಆಶೀರ್ವಾದ ಮಾಡಿ ಕ್ರಮ ಸಂಖ್ಯೆ ನಂಬರ್ 1 ಅವ್ರದ್ದು ಬ್ಯಾಲೆಟ್ ಬಾಕ್ಸ್ನಲ್ಲಿ ಅದಕ್ಕೆ ತಮ್ಮ ಆಶೀರ್ವಾದವನ್ನ ಮತವನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿ ಸಮಸ್ತ ನನ್ನ ತಾಯಂದಿರಿಗೆ, ಹಿರಿಯರಿಗೆ